ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 3:45 ಆಗಿದೆ. ಸ್ವಲ್ಪ ಬಟ್ಟೆನೆಲ್ಲ ಪ್ಯಾಕ್ ಮಾಡಬೇಕಿತ್ತು. ನೈಟು ನಮ್ಮ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಗಿತ್ತು. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂತೇಳಿ ಜಾಣು ಬಟ್ಟೆ ಪ್ಯಾಕ್ ಮಾಡಿರಲಿಲ್ಲ. ಹಾಗಾಗಿ ಅದು ಕೂಡಲೇ ಸ್ವಲ್ಪ ಫ್ರೆಶ್ನಪ್ ಆಗಿ ಮೊದಲು ಜಾಣು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತೇಳಿ ಕೂತಿದ್ದೀನಿ. ಈ ಬ್ಯಾಗ್ ಏನು ಗೊತ್ತಾ, ನಮ್ಮದು ಸೀಮಂತ ಇತ್ತಲ್ವಾ, ಆವಾಗ ನನಗೆ ಯಾರೊಬ್ಬರು ಪ್ರೆಸೆಂಟ್ ಮಾಡಿದ್ದು. ಅದನ್ನು ನಾನು ಓಪನ್ನೇ ಮಾಡಿರ್ದಿಲ್ಲ ಆಯಿತಾ, ಹಂಗೆ ಇಟ್ಬಿಟ್ಟಿದ್ದೆ. ನೆನ್ನೆ ಜಾಣಗೊಂದು ಬ್ಯಾಗ್ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕ್ನ. ಯಾಕಂದರೆ ಇವಾಗ ಜಾಣ 9 months ಅಲ್ವಾ. ಸೊ ಈ ಟೈಮಲ್ಲಿ ಏನಂದರೆ ತುಂಬ ಜಾಣ ಬಟ್ಟೆಗಳನ್ನೆಲ್ಲ ತೊಗೊಂಡೋಗೋ ಅಗತ್ಯ ಇರಲಿಲ್ಲ. ಬಟ್ಟೆ ಇರ್ಬೋದು, ಮೊದಲೆಲ್ಲ ನಾನು ಒಂದಿಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ನಲ್ಲ, ಆ ಥರ ಮಾಡೋ ಅಗತ್ಯ ಏನಿಲ್ಲ. ಇವಾಗ ಸ್ವಲ್ಪ ಕಡಿಮೆನೇ ತೊಗೊಂಡೋಗ್ಬೋದು. ಹಾಗಾಗಿ ಅದು ಪುಟ್ಟ ಬ್ಯಾಗ್ ನೋಡೋಣ ಅಂತ ನೋಡ್ತಿದ್ದಾಗ ಇದು ಸಿಕ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು, ನೋಡಿ ತುಂಬಾ ಜಿಪ್ಸ್ ಇದೆ. ಎಲ್ಲ ಜಿಪ್ ಕೊಟ್ಟಿದ್ದಾರೆ. ಇದರಲ್ಲಿ ಡೈಪರ್ಸು, ಹಾಗೆ ಜಾಣದೇನಾದರೂ ಕ್ರೀಮು ಅದೆಲ್ಲ ಇಲ್ಲಿ ಇಟ್ಕೊಳ್ಬೋದು. ಹಾಗೆ ಇದರೊಳಗಡೆ ಬಂದು ನೋಡಿ ಎಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ. ಇಲ್ಲೂ ಅಷ್ಟೇ, ಇದರೊಳಗಡೆ ಏನಾದರೂ ಕೆಲವೊಂದು ನ್ಯಾಪ್ಕಿನ್ಸು, ಹಾಗೆ ವೆಟ್ ವೈಪ್ಸು ಎಲ್ಲನೂ ಕೂಡ ಇಡ್ಬೋದು. ಹಾಗೆ ಕೆಳಗಡೆ ಟವಲ್ಗಳು, ಬಟ್ಟೆಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಡ್ಬೋದು. ಇದರೊಳಗಡೆನೂ ಕೂಡ ಜಿಪ್ ಕೊಟ್ಟಿದ್ದಾರೆ. ಇದರೊಳಗಡೆ ಒಂದು 2-3 ಜಿಪ್ ಕೊಟ್ಟಿದ್ದಾರೆ. ಇದೊಂದಿದೆ ಮತ್ತು ಇದೇ ಥರ ಕೆಳಗಡೆನೂ ಇದೆ, ಇಲ್ಲ ಹಿಂದೆನೂ ಇದೆ ನೋಡಿ. ಹಾಗೆ ಈ ಸೈಡಲ್ಲಿ ಬಾಟಲ್ ಎಲ್ಲ ಇಡಲಿಕ್ಕೆ ಅಂತೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಜಾಣಗೊಂದು ಬಾಟ್ಲು ತೊಗೊಂಡು ಬಂದಿದ್ದೀವಿ. ಇವಾಗ ಜಾಣ ನೀರು ಕುಡಿಯೋದು ಸ್ವಲ್ಪ ರೂಢಿ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ನೀನು ಇಟ್ಕೊಂಡು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಆರಾಮಾಗಿ ಇಟ್ಕೋಬೋದು. ಎಲ್ಲ ಫುಲ್ ಇದೊಂದು ಬ್ಯಾಗಲ್ಲಿ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲಾದರೂ ನಾವು ಹೊರಗಡೆ 1-2 ದಿನ 3 ದಿನ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಗ್ ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಹಾಗಾಗಿ ಶೇರ್ ಮಾಡಿದೆ. ಒಂದು ಸ್ವಲ್ಪ ಬಟ್ಟೆನೆಲ್ಲ ಮೊದಲು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ, ಟೈಮ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ಇನ್ನೂ ತಿಂಡಿ ಮಾಡಬೇಕು. ಈ ಬ್ಯಾಗಲ್ಲಿ ಬಟ್ಟೆಗಳನ್ನ ಸ್ವಲ್ಪ ಜಾಸ್ತಿನೇ ಇಡ್ಬೋದು, ಜಾಸ್ತಿ ಜಾಗ ಇದೆ, ಆರಾಮಾಗಿ ಎಲ್ಲನೂ ಪ್ಯಾಕ್ ಮಾಡಿಬಿಡ್ಬೋದು. ನಾನು ಜಾಣದ್ದು ಡ್ರೈ ಶೀಟು ಮತ್ತು ಟವಲ್ಸು ಮತ್ತು ಡೈಲಿ ಯೂಸ್ ಬಟ್ಟೆಗಳು ಎಲ್ಲನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಸೈಡು ಪೌಡರು, ಕ್ರೀಮು, ಶಾಂಪೂ ಮತ್ತು ನ್ಯಾಪ್ಕಿನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಸ್ವಲ್ಪ ಈಸಿಯಾಗಿ ಸಿಗಲಿ ಅಂತೇಳಿ. ಇನ್ನು ಒಂದು ಸೈಡಲ್ಲಿ ನಾನು ಜಾಣದು ಡೈಪರ್ನೆಲ್ಲ ಕವರ್ಗೆ ಹಾಕ್ಕೊಂಡು ಬಿಸಾಡ್ತೀವಲ್ವ, ಹಾಗಾಗಿ ಒಂದು ಕವರ್ನ ಇಟ್ಟಿದ್ದೀನಿ. ಇನ್ನು ಒಳಗಡೆ ಮಾಮೂಲಿ ಬಟ್ಟೆನೆಲ್ಲ ಜೋಡಿಸಿದ್ದಾದಮೇಲೆ ವೆಟ್ ವೈಪ್ಸು, ಡೈಪರ್ಸು ಮತ್ತು ಮೆಡಿಷನ್ ಕಿಟ್ಟು ಎಲ್ಲನೂ ಮೇಲೆ ಇಟ್ಕೊಂಡಿದ್ದೀನಿ. ಕೆಳಗಡೆಯಿಂದನೂ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ, ಅಲ್ಲಿಂದನೂ ಕೂಡ ಬಟ್ಟೆ ಬೇಕಾದರೆ ನಾವು ಆರಾಮಾಗಿ ತೆಕ್ಕೊಳ್ಬೋದು. ಮೇಲ್ಗಡೆಯಿಂದ ಎಲ್ಲ ಬಟ್ಟೆನೂ ತೆಗಿಬೇಕು ಅನ್ನೋ ಅಗತ್ಯ ಇಲ್ಲ. ಆರಾಮಾಗಿ ಮೇಲ್ಗಡೆ ಏನಿದೆ ಅದನ್ನು ಮೇಲ್ಗಡೆ ಜಿಪ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ತೆಕ್ಕೊಂಬಿಡ್ಬೋದು. ಕೆಳಗಡೆ ಇರೋ ಬಟ್ಟೆಗಳನ್ನೆಲ್ಲ ಇನ್ನೊಂದು ಜಿಪ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಿಂದ ಆರಾಮಾಗಿ ತೆಕ್ಕೊಂಬಿಡ್ಬೋದು. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅನ್ನಿಸ್ತು ನನಗೆ ಬ್ಯಾಗು. ಇನ್ನು ಇವತ್ತು ಅಮ್ಮ ನಾವು ಎಲ್ಲರೂ ಕೂಡ ಒಟ್ಟಿಗೆನೇ ಊರಿಗೆ ಹೊರಟಿದ್ದೀವಿ. ಹಾಗಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಇಟ್ಟಿರೋದು. ಇನ್ನು ಈ ಕಡೆ ಜಾಣ ಬಟ್ಟೆನೆಲ್ಲ ಅಮ್ಮ ರಾತ್ರಿ ವಾಶ್ ಮಾಡಿ ಹಾಕಿದ್ರು. ಅವ್ರೇನು ಮಾಡ್ತಾರೆ ಅಂದರೆ 1-2 ಬಟ್ಟೆ ಇದ್ರೂ ಕೂಡ ಬಿಡಲ್ಲ, ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಡ್ತಾರೆ. ಜಾಣಕ್ಕೆ ಬಟ್ಟೆ ಇಲ್ದಂಗೆ ಆಗಿಬಿಡುತ್ತೆ ಅಂತೇಳಿ ಒಂದು ರಾಶಿ ಇದೆ, ಆದರೂ ಕೂಡ ಅವರು ಒಂದೂ ಕೂಡ ಹಂಗೆ ಉಳಿಸ್ಲಿಕ್ಕೆ ಇಷ್ಟಪಡಲ್ಲ. ಇನ್ನು ನಾನು ಅಷ್ಟೇ, ಏನಾದರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಬಟ್ಟೆನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ ಹೋಗೋದು. ಅದೇನು ಗೊತ್ತಾ, ಊರಿಂದ ಬಂದ ತಕ್ಷಣ ಒಂದಿಷ್ಟು ಕೆಲಸ ಇದೆ ಮನೇಲಿ ಅಂದಾಗ ಹಿಂಸೆ ಅನ್ನಿಸ್ತಿರುತ್ತೆ. ಈಗ ಬಂದಾಗಲೇ ನಾವು ಸುಸ್ತಾಗಿರುತ್ತೆ, ಮತ್ತೆ ಇದೆಲ್ಲ ಕೆಲಸ ಮಾಡಬೇಕು ಅಂದರೆ ಆಗಲ್ಲ. ಹಾಗಾಗಿ ಹೊರಡುವಾಗಲೇ ನೀಟಾಗೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೋದರೆ ಬಂದಾಗ ಅಷ್ಟೊಂದು ಕೆಲಸ ಇರಲ್ಲ ಅಂತೇಳಿ. ಇನ್ನು ನಾನಿವಾಗ ತಿಂಡಿ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಅಮ್ಮನ್ನ ನಾನೇನು ಎಬ್ಬಿಸ್ಲಿಕ್ಕೆ ಹೋಗಿರಲಿಲ್ಲ. ಅವ್ರಿನ್ನು ಅಲ್ಲಿಗೋದ್ರೂ ಕೂಡ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಪಾಪ ಅವ್ರಿಗೆ ಇಷ್ಟೇ ಇರಲ್ಲ. ಅದಕ್ಕೆ ನಾನೇ ತಿಂಡಿ ಮಾಡಿಬಿಡೋಣ, ಇನ್ನು ಎಷ್ಟೊತ್ತಾಗುತ್ತೆ, ಸಿಂಪಲಾಗಿ ಏನಾದರೂ ಮಾಡೋಣ ಅಂತೇಳಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಸೌಂಡಿಗೆ ಎಚ್ಚರ ಆಗಿಬಿಡುತ್ತಲ್ವ ಅಡುಗೆ ಮನೇಲಿ, ಒಂದು ಪಾತ್ರೆ ಸೌಂಡ್ ಆದರೂ ಕೂಡ ನಾವು ಹೆಣ್ಮಕ್ಳು ಬೇಗ ಎದ್ಬಿಡ್ತೀವಿ. ಹಂಗಾಗಿ ಒಂಚೂರು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ, ಬೇಗ ಆಗೋ ಥರ
ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಅಂತ. ಅದಲ್ಲದೆ ಇವು ಸ್ವಲ್ಪ ಬೇರೆ ಥರ ಮಸಾಲೆ ತೆಗೆದು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂಚೂರು ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ನನಗೆ ಈ ಥರ ಕುಕ್ಕಿಂಗ್ ವಿಡಿಯೋ ಮಾಡ್ಲಿಕ್ಕೆ ತುಂಬ ಇಷ್ಟ. ಸೌಂಡ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಮಾಡ್ಬೋದು. ಇನ್ನು ಈ ಟೊಮೊಟೊ ಬಾತ್ ಮಾಡಲಿಕ್ಕೆ ಮೊದಲು ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕಿದ್ದೀನಿ. ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಒಂಚೂರು ಹಂಗೆ ಬಾಡಿಸ್ಕೊಳ್ಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ. ಅದಾದಮೇಲೆ ಒಂಚೂರು ಸೋಂಪು, 1-2 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತುರಿಯೋ ಅಗತ್ಯ ಇಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ಅದಾದಮೇಲೆ ನಾನು 1-2 ಟೊಮೊಟೊನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ ಅದನ್ನು ಕೂಡ ಮತ್ತೆ ಬಾಡಿಸ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ಅದನ್ನು ಪೂರ್ತಿಯಾಗಿ ತಣ್ಣಗಾಗಿಬಿಡಲಿ ಅಂತೇಳಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅಥವಾ ತುಪ್ಪ ಕೂಡ ಸೇರಿಸ್ಕೊಬೋದು. ಅದಕ್ಕೆ ಪಲಾವ್ ಸ್ಪೈಸಸ್ಸು, ಮಾಮೂಲಿ ಪಲಾವ್ ಎಲೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಡಂಬಿ, 1 ಕಪ್ ಆಗುವಷ್ಟು ಬಟಾಣಿ ಸೇರಿಸಿದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಆದರೆ ಟೊಮೊಟೊ ಬಾತ್ಗೆ ಹಾಕಿದಾಗ ಒಂಥರ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಲೇನೆ ಪುದೀನ ಕೊತ್ತಂಬರಿ ಎಲ್ಲ ಹುರಿಯೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡಿ. ನಾವು ಸಾಮಾನ್ಯವಾಗಿ ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಕ್ಬಿಡ್ತೀವಿ, ಆ ಥರ ಹಾಕೋದ್ರ ಬದಲು ಹಿಂಗೆ ಹಾಕೊಂಡು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ 1-2 ಈರುಳ್ಳಿನ ಸೇರಿಸ್ಕೊಂಡು ಹುರಿತಿದ್ದೀನಿ. ಈರುಳ್ಳಿ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಬೇಕು, ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ, ಆದರೆ ತೀರಾ ಹುರಿಲಿಕ್ಕೆ ಹೋಗಬಾರ್ದು ಅಷ್ಟೇ. ಇನ್ನು ಅಷ್ಟರಲ್ಲಿ ಈ ಕಡೆ ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗಿತ್ತು. ಇದನ್ನು ಮಾಮೂಲಿಯಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಯಾಕಂದರೆ ಧನಿಯಾ ಎಲ್ಲ ಹಾಕಿರ್ತೀವಲ್ವ, ತರಿಯಾಗಿ ಸಿಕ್ಕಿದ್ರೆ ನಮಗೊಂಥರ ಅನಿಸುತ್ತೆ, ಇಷ್ಟ ಆಗಲ್ಲ. ಅದಕ್ಕೆ ನಾನು ನುಣ್ಣಗೆ ಗ್ರೈಂಡ್ ಮಾಡಿಬಿಡ್ತೀನಿ. ಕಲ್ಲರ್ ಏನು ಚೆನ್ನಾಗಿ ಬರುತ್ತೆ ಗೊತ್ತಾ, ಒಂದು ಒಳ್ಳೆ ಕಲರ್ ಬರುತ್ತೆ ಇದು. ಇನ್ನು ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಮಾಡ್ತೀನಿ. ನೋಡಿ, ಈರುಳ್ಳಿ ಇಷ್ಟ ಆದರೆ ಸಾಕು, ತೀರಾ ಫ್ರೈ ಆಗೋದೇನು ಬೇಡ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದು ಮಸಾಲೆ, ಆ ಮಸಾಲೆ ಸೇರಿಸ್ಬಿಟ್ಟು 1 ನಿಮಿಷದ ಒಳಗಡೆನೇ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ಇದೇನು ಎಣ್ಣೆ ಎಲ್ಲ ಬಿಟ್ಕೊಳ್ಳಿಕ್ಕೆ ಹೋಗಲ್ಲ, ನಾವು ಎಣ್ಣೆ ಎಲ್ಲ ಜಾಸ್ತಿ ಹಾಕಲ್ವಲ್ಲ, ಹಾಗಾಗಿ ಎಣ್ಣೆ ಬಿಡಲ್ಲ. ತೆಂಗಿನಕಾಯಿ ಹಾಕಿದ್ರೂ ಕೂಡ ಕೆಲವೊಮ್ಮೆ ಎಣ್ಣೆ ಬಿಡಲ್ಲ, ಹಾಗಾಗಿ ಎಣ್ಣೆ ಬಿಡೋವರೆಗೂ ಕಾಯೋ ಅಗತ್ಯ ಇಲ್ಲ. ಸ್ವಲ್ಪ ಹೊತ್ತು ಹಂಗೆ ಹುರಿದ್ಬಿಟ್ಟು ಅದಕ್ಕೆ ನಾನು ಮತ್ತೆ ಇನ್ನು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಬಾತ್ ಅಂದರೆ ಟೊಮೊಟೊ ಸ್ವಲ್ಪ ಬಾಯಿಗೆ ಸಿಕ್ತಿದ್ರೇ ಒಂಥರ ಚೆಂದ ಅಲ್ವಾ, ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಹಂಗೆ ಬಾಡಿಸ್ಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ. ಅದಾದಮೇಲೆ ಇವಾಗ 1-2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀವಿ ಅಂದರೆ ಅದಕ್ಕೊಂದು 3.5 ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಬೇಕಾಗತ್ತೆ. ನಾನು ಅಷ್ಟೇ ತೊಗೊಳ್ಳೋದು, 4 ಗ್ಲಾಸ್ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಟೊಮೊಟೊ ಬಾತ್ಗೆ. ಇನ್ನು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಾದಮೇಲೆ ಅಕ್ಕಿ ಸೇರಿಸಿದ್ರೆ ಆಯಿತು. ಅಕ್ಕಿ ಹಾಕಿದ್ಮೇಲೆ ನಾವು ವಿಷಲ್ ಆದರೂ ತೆಗೆಸ್ಬೋದು, ಇಲ್ಲ ಹಂಗೆ ವಿಷಲ್ ಹಾಕಲ್ಲ, ಮಾಮೂಲಿಯಾಗಿ ಓಪನ್ ಪಾತ್ರೆಯಲ್ಲೇ ಮಾಡ್ತೀವಿ ಅಂದರೆ ಹಂಗೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವತ್ತು ನಾನು ಕುಕ್ಕರಲ್ಲಿ ವಿಷಲ್ ತೆಗೆಸ್ಬಿಟ್ಟೆ, ಸುಮ್ಮನೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಹಿಂಗೆ ಮದುವೆ ಮನೆಯಲ್ಲೆಲ್ಲ ಕೊಡ್ತಾರೆ ಗೊತ್ತಾ ಮಸಾಲ ಟೊಮೊಟೊ ಬಾತ್ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ಥರ ಇತ್ತು. ಯಾವಾಗಲೂ ಬೆಳಗ್ಗೆ ಮಾಡ್ಕೊಂಡು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ತುಂಬ ಮಸಾಲೆ ಹಾಕಿರ್ತೀವಲ್ವ, ಹಾಗಾಗಿ ಅಪರೂಪಕ್ಕೊಂದಿರ ಈ ಥರ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅದರ ಸಿಂಪಲ್ ಫಂಕ್ಷನ್ಗಳಿಗೂ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇನ್ನು ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪಾಟ್ಗಳನ್ನೆಲ್ಲ ಎತ್ತಿ ಹೊರಗಡೆ ಇಟ್ಬಿಡೋಣ ಅಂತೇಳಿ ಎಲ್ಲ ತೆಗಿತಾ ಇದ್ದೆ. ಅಮ್ಮ ಕೇಳ್ತಿದ್ರು, ಯಾಕೆಲ್ಲ ತೆಗಿತಾ ಇದೆಯಲ್ಲ ಅಂತೇಳ್ಬಿಟ್ಟು. ಬಿಸಿಲು ಬೀಳಲ್ವಲ್ಲಮ್ಮ, ಬರೋ ಅಷ್ಟರಲ್ಲಿ ಒಂಥರ ಆಗಿಬಿಡ್ತವೆ, ಅದಕ್ಕೆ ಹೊರಗಡೆ ಇಟ್ಟೋದ್ರೆ ನೀರಾದ್ರೂ ಹಾಕ್ತಾರೆ ಅಂತ ಹೇಳಿದ್ನಲ್ಲ. ಸರಿ ಆಯಿತು, ಎಲ್ಲ ತೆಗೆದಿಡು ಅಂತೇಳಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ಅವರು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಿದ್ರು. ನಾನು ಈ ಕಡೆ ಹೊರಗಡೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕಲ್ಲ, ಅದನ್ನೆಲ್ಲ ನಾನು ಹೊರಗಡೆ ಕೆಲಸ ಮುಗಿಸ್ಕೊಂಡೆ. ಇನ್ನು ಇವತ್ತು ಸಾರಿ ಹಾಕ್ಕೊಂಡು ಹೋಗೋಣ ಅಂತೇಳಿ ನೋಡಿ, ನಾನು ತುಂಬ ಇಷ್ಟಪಟ್ಟು ಈ ಸ್ಯಾರಿ ತೊಗೊಂಡಿದ್ದು. ತೊಗೊಂಡು ಎಷ್ಟು ದಿನ ಆಯಿತು ಗೊತ್ತಾ, ಸುಮಾರು ಒಂದು 3 ತಿಂಗಳೇನೋ ಆಯಿತು. ನಾನು ಬ್ಲೌಸ್ ಸ್ಟಿಚ್ಚೇ ಮಾಡಿಸಿರಲಿಲ್ಲ, ಯಾವಾಗ ಹಾಕೋತೀನಿ ಅವಾಗ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಲಿಕ್ಕೆ ಹೋಗಿರಲಿಲ್ಲ. ಅದಲ್ಲದೆ ನಾನು ಸ್ವಲ್ಪ ತೆಳ್ಳಗಾಗಬೇಕಿತ್ತು, ವೆಯ್ಟ್ ಲಾಸ್ ಮಾಡಿದ್ಮೇಲೆ ಸ್ಟಿಚ್ ಮಾಡಿಸೋಣ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ಎಷ್ಟೊಂದು ಸ್ಯಾರಿಗಳನ್ನ ಹಾಗೆ ಇಟ್ಟಿದ್ದೀನಿ. ಇನ್ನು ಈ ಸ್ಯಾರಿ ಬಂದು ತುಂಬ ಕಡಿಮೆ ಆಯಿತಾ, ನನಗೆ ನೆನಪಿರೋ ಹಾಗೆ ಒಂದು 2,000 ರೂಪಾಯಿ ಒಳಗಡೆ ತೊಗೊಂಡಿದ್ದು. ತುಂಬ ಆಸೆ ಇತ್ತು ನನಗೆ ಈ ಥರ ಪ್ಲೈನ್ ಗ್ರೀನ್ ತೊಗೋಬೇಕು,
ಸಿಂಪಲ್ ಆಗಿ ಈ ಥರ ಬಾರ್ಡ್ರು ಬಂದಿರಬೇಕಂತ. ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತಾ. ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಇದಕ್ಕೆ ಬ್ಲೌಸ್ ಸ್ಟಿಚಿಂಗ್ ನೋಡಿ ನಾನು ಈ ಥರ ಮಾಡಿಸಿದ್ದೀನಿ. ಇವಾಗೆಲ್ಲರೂ ತುಂಬ ಟ್ರೆಂಡಿಂಗಲ್ಲಿದೆ ಆಯಿತಾ, ಈ ಥರ ಕಾಲರ್ ಇಟ್ಟು ಹೊಲಿಸೋದು. ಓನಕಂದು ಮಾತಾಡ್ತಿದ್ದೀನಲ್ಲ ಅದಕ್ಕೆ ನೋಡಿ ಈ ಥರ ಇದೆ. ಹಿಂದೆ ಎಲ್ಲ ಪುಟ್ಟು ಬುಟ್ಟ ಥರ ಡಿಸೈನ್ ಮಾಡಿಸಿದ್ದೀನಿ. ಮತ್ತು ಸ್ಲೀವ್ಗೂ ಅಷ್ಟೇ. ಇದನ್ನು ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ನಿಜ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಟ್ರಯಲ್ ಮಾಡಿದಾಗ. ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ, ತುಂಬ ವರ್ಕ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸ್ಲಿಕ್ಕೆ ಹೋಗಿಲ್ಲ. ಸ್ಯಾರಿ ಕೂಡ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಇನ್ನು ಬ್ಲೌಸಿಗೆ ನಾನು ಜಾಸ್ತಿ ಕೊಟ್ಟು ಸ್ಟಿಚ್ ಮಾಡಿಬಿಟ್ರೆ ಇವ್ರು ಹೇಳ್ತಾರೆ ಸೀರೆನೇ ಕಡಿಮೆ ಬೆಲೆ, ನಿನ್ನ ಬ್ಲೌಸ್ಗೆ ಜಾಸ್ತಿ ಆಗ್ಬಿಡ್ತು ಅಂತ. ಅದಕ್ಕೆ ಕಡಿಮೆಲೇ ಮಾಡಿಸಿದ್ದೀನಿ. ಇನ್ನು ಇದು ಒಪ್ಪು ಸ್ಯಾರಿ ಕೊಡಿಸಿದ್ರಲ್ವ ನನಗೆ ಮದರ್ಸ್ ಡೇಗೆ ಅಂತೇಳಿ, ಇದನ್ನು ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸ್ದೆ. ನಾನು ಇದನ್ನು ಬೇರೆ ಥರ ವರ್ಕ್ ಮಾಡಲಿಕ್ಕೆ ಹೇಳಿದ್ದೆ, ಅವರು ಕನ್ಫ್ಯೂಸ್ ಮಾಡಿಕೊಂಡು ಸ್ವಲ್ಪ ಸಿಂಪಲಾಗೇ ಮಾಡಿಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ನಾನೇ ಸರಿಯಾಗಿ ಅವ್ರಿಗೆ ಡಿಸೈನ್ ಫೋಟೋ ತೋರಿಸಿರ್ಲಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ನಿಂತದು ನೋಡಿ. ಅದೇ ಡಿಸೈನ್ನ ಲೆಕ್ಕಮರ ಲಾಸ್ಟ್ ಟೈಮ್ ಒಂದು ಸೀರೆಗೆ ಬೇರೆಯವ್ರ ಹತ್ರ ಟೈಲರ್ ಹತ್ರ ಕೊಟ್ಟಿದ್ರ, ಅವರು ಕೂಡ ಸೇಮ್ ಹಂಗೆ ಕನ್ಫ್ಯೂಸ್ ಮಾಡಿಕೊಂಡು ಇದೇ ಥರ ಸ್ಟಿಚ್ ಮಾಡಿಕೊಟ್ಬಿಟ್ರು. ಇವರು ಕೂಡ ಹಂಗೆ ಸ್ಟಿಚ್ ಮಾಡಿಕೊಟ್ಬಿಟ್ರು. ಆಮೇಲೆ ಅಂದ್ಕೊಂಡು ನಾವು ತೋರಿಸಿದ್ದು ಫೋಟೋನೇ ಸರಿ ಇಲ್ಲ, ಕನ್ಫ್ಯೂಸ್ ಆಗೋ ಥರ ಇದೆ ಅಂಥೇಳಿ ಸಿಂಪಲಾಗಿ ಸ್ಟಿಚ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇನು ಗೊತ್ತಾ, ನಾನು ಆಫ್ ಸ್ಲೀವ್ಸ್ ಥರ ಇಡ್ಸಿದ್ದೀನಿ, ಅಂದರೆ ಇಷ್ಟು ಇಟ್ಕೋತಾರಲ್ಲ ಆ ಥರ ಇಡ್ಸಿದ್ದೀನಿ. ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಈ ಸ್ಯಾರಿ ಮೇ ಬಿ ಕಲರ್ ಹೋಗ್ಬೋದು ಅನಿಸುತ್ತೆ, ಹಾಗಾಗಿ ಒಂದಿನ ಹಾಕ್ಕೊಂಡು ಹಂಗೆ ಎತ್ತಿಟ್ಬಿಡ್ತೀನಿ ನೆನಪಿಗೆ ಅಂತ. ಇನ್ನು ಸಂತು ಕೊಡಿಸಿರೋದನ್ನ ಇನ್ನೊಂದು ಸಲ ಯಾವಾಗಾದ್ರೂ ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಫ್ರೆಶ್ನಪ್ ಆಗಿ ರೆಡಿ ಆಗಿಬಿಡ್ತೀನಿ. ಜಾಣು ಮಲಗಿದ್ರೆ ಜಾಣಿ ಎದ್ದರೆ ಅಲ್ಲಿ ಡ್ಯೂಟಿಗೆ ಅವ್ರು ಹೊರಡ್ತಾರೆ. ಇನ್ನು ಸಣ್ಣ ಸಣ್ಣ ಸೊಳ್ಳೆ ಬಂದಿದೆ ಅಪ್ಪ, ಸೊಳ್ಳೆ ಬಿಟ್ಟು ಇಲ್ಲೇ ಓಡಾಡ್ತಾರೆ. ಇನ್ನು ನಾನು ರೆಡಿ ಆಗಿದ್ದಾಯಿತು. ಇವಾಗ ನೋಡಿ ಬ್ಲೌಸ್ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನನಗಂತೂ ತುಂಬ ಇಷ್ಟ ಆಯಿತು ಆಯಿತಾ. ಆಮೇಲೆ ಈ ಸೀರೆನೂ ಅಷ್ಟೇ ನಂಗೆ ತುಂಬ ಕಂಫರ್ಟಾಗಿತ್ತು. ಈಗ ಸೀರೆ ಹಾಕ್ಕೊಂಡಾಗ ಏನೋ ಒಂಥರ ಇರಿಟೇಟ್ ಆಗ್ತಿರುತ್ತಲ್ವ, ಆ ಥರ ಎಲ್ಲ ಏನೂ ಆಗ್ತಿರೋದಿಲ್ಲ. ಆರಾಮಾಗಿದ್ದೆ ನಾನು. ಬೇಕಿದ್ರೆ ದಿನ ಪೂರ್ತಿ ಈ ಸೀರೆಲ್ಲ ಇದ್ದಿದ್ರು ಕೂಡ ಏನು ತೊಂದರೆ ಆಗ್ತಿರೋದಿಲ್ಲ ಅನಿಸುತ್ತೆ, ಅಷ್ಟು ಕಂಫರ್ಟಾಗಿತ್ತು. ರೆಡಿ ಆದರು. ಹೆಂಗಿದೆಯಪ್ಪ ತಿಂಡಿ? ಅಮ್ಮ ಹೋಗ್ಬೇಕೀಗ ಅವ್ರ ಹತ್ರ. ಸೌತೆಕಾಯಿ ನೋಡ್ಬಿಟ್ರಲ್ಲ, ನನ್ನ ಹತ್ರ ಇರೋದೇ ಇಲ್ಲ. ಅವ್ರಪ್ಪನ ನೋಡಿದ್ರೆ ಅವ್ರಪ್ಪನೇ ಬೇಕು, ಸೌತೆಕಾಯಿ ಬೇಕು. ಜಾಣ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಡ್ದು. ಹಂಗೆ ನೋಡ್ತಾ ಇರೋದು. ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಯಾಕೆ ಡ್ಯಾಡು ನೀವು ಸ್ವಲ್ಪ ಊಟ ಮಾಡ್ತಿದ್ದೀರಾ ಅಂತ ಕೇಳಿಕಂದು. ಮಧ್ಯಾಹ್ನ ಮಟನ್ ತಿನ್ಬೇಕಲ್ಲ, ಮಧ್ಯಾಹ್ನ ಆಗಲ್ಲ ಇದು, ಕಡಿಮೆ ಆಗ್ಬಿಡ್ತದೆ ಮುಂದೆ. ನಾವು ಹೋಗೋ ಅಷ್ಟರಲ್ಲಿ ಮುಗ್ದೋಗ್ಬಿಟ್ಟಿರ್ಬೇಕು, ಚೆನ್ನಾಗಿರುತ್ತೆ. ಆ ಥರ ಎಲ್ಲ ನಾನೇನು ಯೋಚನೆ ಮಾಡಲ್ಲ. ಆ ಥರ ಆದ್ರೆ ಏನು ಮಾಡ್ತಾರೆ ಗೊತ್ತಾ, ಇವರು ಸೀದಾ ಹೋಟ್ಲು ಕರ್ಕೊಂಡು ಹೋಗ್ತಾರೆ. ಟಿಶ್ಯೂ ಕೊಡ್ಲಾ? ಖಾರ ಮುಟ್ಟಿದ್ರ ಖಾರನ? ಕಣ್ಣು ಮುಟ್ಕೊಳ್ಳಿ, ಈಗ ಮುಟ್ಕೊಳ್ಳಿ ಕಣ್ಣು. ಒಬ್ದು ತಿನ್ಬೇಕು. ಹೆಂಗಳ ಹಾಗೆ ಅದೇ ತಿನ್ನು. ಅಯ್ಯೋ ಅಯ್ಯೋ ಅಯ್ಯೋ, ಸ್ಮೈಲಿ ತಿನ್ಸ್ತಾ ಇರೋದು ನೋಡಿ. ಹಾಂ 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 ಹಾಂ. ಇವ್ರು ಯಾವಾಗಲೂ ಹೇಳ್ತಾರೆ ನಿನ್ನ ಮಗ ನಿನಗೆ ಮಾತ್ರ ತಿನ್ಸೋದು, ನಿನಗೆ ತಿನ್ಸಲ್ಲ ಅಂತ. ಹಾಂ 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 ಹಾಂ. ಅಯ್ಯೋ ನನ್ನ ಮಗ ಏನು ಕೊಡ್ಕೊಟ್ಟಾಲೆ. ಬಿಡು ಬಿಡು ಬಿಡು, ತೆಗಿತೀನಿ ಬಿಡು ನಾನು. ಇನ್ನು ಜಾಣಕ್ಕೆ ತಿಂಡಿ ತಿನ್ನಿಸಿರಲಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಒಂದು ಪೌಡರ್ ರೆಸಿಪಿ ಶೇರ್ ಮಾಡಿದ್ದೆ, ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಬಿಟ್ಟು. ಅದು ಈ ಥರ ಏನಾದರೂ ಟೈಮ್ ಇಲ್ದಾಗ ಕೂಡ ತುಂಬ ಯೂಸ್ ಆಗುತ್ತೆ ಅಂತೇಳಿ ಇವತ್ತು ಯೂಸ್ ಆಗ್ತಾಯಿದೆ ನೋಡಿ. ಬೇರೆ ಏನಾದರೂ ಮಾಡಬೇಕು ಅಂದಿದ್ರೆ ಸುಮಾರು ಸಮಯ ತೊಗೊಳ್ಳೋದು, ಅದಿದ್ದರಿಂದ ಆರಾಮಾಗಿ ಸರಿ ಥರ ರೆಡಿ ಮಾಡ್ಕೊಂಡ್ಬಿಟ್ಟೆ. ಈಗೇನಾದ್ರೂ
ತುಂಬ ಕೆಲಸ ಇದೆ ಅನ್ನುವಾಗಲೂ ಕೂಡ ಆರಾಮಾಗಿ ಈ ಥರ ಮಾಡ್ಕೊಂಬಿಡ್ಬೋದು. ಜಾಣದ ಹೊಟ್ಟೆ ಕೂಡ ಚೆನ್ನಾಗಿ ತುಂಬುತ್ತೆ, ಆಮೇಲೆ ಒಂದು ಒಳ್ಳೆ ಪೋಷಕಾಂಶ ಕೂಡ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಣಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ಎಲ್ಲನೂ ಕೂಡ ಲಗೇಜ್ನೆಲ್ಲ ಕಾರ್ಗಿಟ್ಟು ಹೊರಡ್ಲಿಕ್ಕೆ ರೆಡಿ ಆದ್ವಿ. ತಿನ್ನಿಸುವಾಗ ಏನು ಗೊತ್ತಾ, ನನ್ನ ಬಟ್ಟೆನ ಮೊದಲೇ ಹಾಕ್ಬಿಟ್ಟಿದ್ದೆ. ಆಮೇಲೆ ಅನ್ನಿಸ್ತಿತ್ತು ಅಯ್ಯೋ ಫಸ್ಟು ತಿನ್ನಿಸ್ಬಿಟ್ಟು ಆಮೇಲೆ ಬಟ್ಟೆ ಹಾಕಬೇಕಿತ್ತು ಅಂತ ಹೇಳಿ. ಮಕ್ಳಿಗೆ ನಾವು ಹೆಂಗೆ ತಿನ್ನಿಸಿದ್ರು ಕೂಡ ಒಂಚೂರು ಗಲೀಜು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅಮ್ಮ ನೀಟಾಗಿ ಇನ್ನೊಂದ್ಸಲ ಕ್ಲೀನ್ ಮಾಡಿದ್ರು. ಇನ್ನು ಹೊರಗಡೆ ಬಂದ ಕೂಡಲೇ ಗೊತ್ತಾಗ್ಬಿಡ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಥವಾ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಡ್ಯಾಡಿಗೆ ಎತ್ಕೊಳ್ಳಿ ಅಂತ ಹೇಳೋದು. ಇನ್ನು ಕೆಳಗಡೆ ಮನೆ ಅಜ್ಜಿ ಇದ್ದಾರಲ್ಲ ಅವ್ರಿಗೆ ಬಾಯ್ ಮಾಡ್ತಾಯಿದ್ದಾರೆ. ತುಂಬ ಪ್ರೀತಿ ಆಯ್ತು ಅವ್ರಂದರೆ, ಚೆನ್ನಾಗಿ ಹೋಗೋದು, ಆಮೇಲೆ ಅವ್ರು ಗುಡಿಲಿಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ಇವಾಗ ಒಂದು ಅರ್ಧ ದಾರಿ ಮುಗಿಸಿದ್ವಿ ಅಲ್ವಾ ಅಪ್ಪು? ಅಪ್ಪ ಬಿಸಿಲೊತ್ತಿನಲ್ಲಿ ಮಾತ್ರ ಊರಿಗೆ ಹೋಗ್ಬಾರ್ದು. ನಾವು ಮೊದಲೆಲ್ಲ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಳಗ್ಗೆ ಹೊತ್ತೇ ಹೋಗ್ತಾ ಇದ್ದು. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂದ್ಬಿಟ್ಟು ಲೇಟಾಗಿ ಹೊರಟ್ವಾ. ಲೇಟ್ ಅಂದರೆ ನಾನು ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಆದರೆ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಹೆಂಗೆ ಉರಿತಾ ಇದೆ ಬಿಸಿಲು ಅಂದರೆ, ನನ್ನ ಮಗನ ಬೇರೆ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು. ಕಾರಲ್ಲೆಲ್ಲ ಒದ್ದಾಡ್ತಾವ್ರೆ. ಹೆಂಗೋ ಇವಾಗ ಮಲ್ಕೊಂಡ್ರು. ಅಮ್ಮನ ಹತ್ರನೂ ಇರ್ತಿಲ್ಲ, ನನ್ನ ಹತ್ರನೂ ಇರ್ತಿಲ್ಲ. ಇವ್ರ ಹತ್ರ ಹೋಗ್ಬೇಕಂತೆ. ಸದ್ಯ ನಾನು ಅಲ್ಲಿ ಊರಿಗೆ ಹೋಗಿ ರೀಚ್ ಆಗೋವರೆಗೂ ಮಲ್ಕೊಂಡ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ಇವತ್ತು. ಹೆಂಗೋ ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಮಲಗಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಮಲ್ಕೊಂಡ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಯಾಕಪ್ಪು ಏನಾಯ್ತು? ಡಿವೈಡ್ ಇಟ್ಟಿದ್ದಾರಲ್ಲ, ಲೋಡ್ ಮಾಡ್ತಾರಲ್ಲ, ಗೊತ್ತೇ ಆಗಲ್ಲ. ಕಾರ್ ಓಡಿಸ್ಬೇಕಾದ್ರೆ ಯಾಕೆ ಸೀರಿಯಸ್ ಆಗಿರ್ತಾರಂದ್ರೆ ಇದಕ್ಕೆ. ಒಂದು ಕ್ಷಣ ಆ ಕಡೆ ಈ ಕಡೆ ನೀನೇನಾದರೂ ಮಾತಾಡ್ಕೊ, ನಾನಂತೂ ಮಾತಾಡಲ್ಲ ಅಂತಾರೆ. ರೋಡ್ ಮೇಲೆ ಇರುತ್ತೆ ಗಮನ. ಅದರಲ್ಲೂ ಜಾಣ ಕರ್ಕೊಂಡು ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಗಮನ ಅವ್ರಿಗೆ. ಇನ್ನು ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ. ರಾತ್ರಿ 12 o'clockಗೆ ಮಲ್ಕೊಂಡಿದ್ದು, ಇನ್ನು ಬೆಳಗ್ಗೆ 3 ಗಂಟೆಗೆ ಎದ್ನಲ್ಲ, ಹಾಗಾಗಿ ನಿದ್ದೆನೇ ಇಲ್ಲ. ನಿದ್ದೆ ಹಿಂಗೆ ಬರ್ತಿದೆ. ಹಿಂಗೆ ಬಿಟ್ಬಿಟ್ರೆ ತಲೆ ಹೊಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಇದ್ದೀನಿ. ಅಮ್ಮನ ಕೈಲಿ ಕೊಡೋಣ ಅಂದರೆ ಎದ್ಬಿಡ್ತಾರೇನೋ ಅಂತ ಭಯ. ಇನ್ನು ಅಪ್ಪು ಯಾವ ರೂಟಲ್ಲಿ ಹೋದರೆ ಬೇಗ ಆಗುತ್ತೆ ಅಂತೇಳಿ ಚೆಕ್ ಮಾಡಿ ನೋಡ್ತಿದ್ರು. ನನ್ನ ಮಗ ಹಿಂದೆ ಹೋದರು. ಇಲ್ಲಿ ಅಪ್ಪು ಬೆಡ್ ರೆಡಿ ಮಾಡಿದ್ದಾರೆ ಆಯಿತಾ, ಆದರೆ ಅಮ್ಮ ಮಲಗಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಗಾಡಿ ಹೋದಾಗ ಇದಾಗುತ್ತೆ, ಆವಾಗ ಎದ್ದು ಬಿಡ್ತಾರೆ ಅಂತ. ಆಯಿತು, ಅಲ್ಲೇ ಮಲಗಿಸ್ಕೊಳ್ಳಿ. ಕುಲ್ಕುತ್ತಂತೆ ಗಾಡಿ, ಯಾವಾಗ ಎದ್ದು ಬಿಡ್ತಾರಂತೆ. ಅವ್ರ ಮಾಮೂಲಿ ಬರುವಾಗೆಲ್ಲ ಈ ಥರ ರೆಡಿ ಮಾಡ್ಕೊಂಡೆ ಕರ್ಕೊಂಡು ಬರೋದು, ನನಗೆ ಹಿಂಸೆ ಆಗುತ್ತೆ ಅಂತ. ಇಲ್ಲಿ ಕಾಫಿ ಟೀ ಎಲ್ಲ ಕುಡಿತಾರಲ್ಲ, ಅಲ್ಲಿ ನಿಲ್ಲಿಸಿದ್ದಾರೆ. ಆಲೇ 1.5 ಗಂಟೆ ಆಯಿತು ನಾವು ಹೊರಟು. ಹಬ್ಬ ಅಂದರೆ 1.5 hour ಇರ್ಬೋದಪ್ಪು, ಇಲ್ಲಾಂದರೆ 1.25 ಗಂಟೆ ಇರುತ್ತೆ ರೀಚ್ ಆಗಲಿಕ್ಕೆ ಊರು. ಏನು 1 hour ಹೋಗ್ತೀವಿ, ಅರ್ಧ ಗಂಟೆ 1 hour. ಹಾಂ, ಅಷ್ಟು ಬೇಗನ? ಹಿರಿಶೆ ಎಷ್ಟು ಕಿಲೋಮೀಟ್ರ್ ಇದೆ? ಹಿರಿಶೆ ಇನ್ನೂ ಇದೆ ಅಲ್ಲ. ಇದು ನೆಲಮಂಗ್ಲದ್ದು ನಾಗಮಂಗ್ಲದ ರೂಟ್ ಹೋಗ್ಬೋದಾ ನೋಡಪ್ಪು? ನಾಗಮಂಗ್ಲ ಹೋದ್ರು ಹೋಗ್ಬೋದು, ಹಿಂಗೆ ಹೋದ್ರು ಹೋಗ್ಬೋದು. ಮತ್ತೆ ನಾಗಮಂಗ್ಲ ಹೋದ್ರು ರಿಟರ್ನ್ ದೂರ ಇದೆ ನಾಗಮಂಗ್ಲ. ಹೌದಾ? ಇಲ್ಲಿಂದ ಯಾಕೆ ಹೋಗ್ತೀವಿ, ಸುಮ್ಮನೆ ಹಿರಿಶಾಕ್ ಹೋಗಿ ಡೈರೆಕ್ಟ್ ಹೋಗ್ಬೇಕು. ಹಂಗೆ ಹೋದ್ರು ದೊಡ್ಡ ಸತ್ಯ ಬಚ್ಚಳಿಗೆ ಹೋಗ್ಬೇಕು. ನಮ್ಮ ಅಮ್ಮರವ್ರಿಗೆ ಸ್ವಲ್ಪ ಹತ್ರ, ನಮ್ಮ ಅವ್ವರವ್ರಿಗೆ ಒಂಚೂರು ದೂರ. ನಮ್ಮ ಅಮ್ಮರವ್ರಿಗೆ ಅಂದರೆ ನಾಗಮಂಗ್ಲದ ರೂಟ್ ಹೋಗ್ಬಿಡ್ತೀವಿ, ಒಂಚೂರು ಹತ್ರ ಆಗುತ್ತೆ. ನಮ್ಮ ಅವ್ವರವ್ರಿಗಂದ್ರೆ ಹಿರಿಸೇವೆ ರೂಟ್ ಹೋಗ್ಬೇಕು, ಅದೇ ದೂರ. ಚೆಕ್ ಮಾಡ್ತಿದ್ದಾರೆ ಇವ್ರು ಎಷ್ಟೊತ್ತಾಗತ್ತೆ ಹೋಗ್ಲಿಕ್ಕೆ ಅಂತ. 3:15 ಗಂಟೆನಾ? ನಳಿಗೆ ಈ ದೊಡ್ಡ ಕ್ಯಾತ್ನಳಿಗೆ ಅಕ್ಕ, ದೊಡ್ಡ ಕ್ಯಾತ್ನಳಿಂದ ಅಲ್ಲಿಂದ 5 ನಿಮಿಷ ಆಗತ್ತೆ ಅಷ್ಟೇ. 10 ನಿಮಿಷ ಅಷ್ಟೇ. ಸಮ್ಮರ್ ಮುಗಿತಿದ್ದಂಗೆ ಹನಿ ಬೀಳ್ಲಿಕ್ಕೆ ಶುರುವಾಗ್ಬಿಡುತ್ತಲ್ವ, ಹಾಗಾಗಿ ಎಲ್ಲ ತೋಟಗಳನ್ನ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಹಚ್ಚ ಹಸ್ರಾಗಿರುತ್ತೆ. ಸುತ್ತ ತೆಂಗಿನ ತೋಟ ಇತ್ತಾ, ಹಾಗಾಗಿ ಒಂಚೂರು ವಿಡಿಯೋ ಮಾಡಿಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಅಂತೇಳ್ಬಿಟ್ಟು ನನಗಿದೆಲ್ಲ ತುಂಬ ಇಷ್ಟ ಆಯಿತಾ. ಇನ್ನಿವತ್ತು ಒಂದು ಬೀಗ್ ರೂಟ್ ಆಯಿತು. ಮೊದಲು ನಾವು ಅಲ್ಲಿ ಹೋಗಬೇಕಿತ್ತು, ಹಂಗಾಗಿ ಅಪ್ಪು ಲೊಕೇಶನ್ ಎಲ್ಲ ನೋಡ್ತಾ ಇದ್ದಿದ್ದು ಹತ್ರ ಆಗೋ ಥರ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಅವರು ದೇವಸ್ಥಾನದಲ್ಲಿ ಬೀಗ್ ರೂಟನ್ನು ಇಟ್ಕೊಂಡಿದ್ದು, ಹಾಗಾಗಿ ಅಮ್ಮ ಮೊದಲು ಪೂಜೆ ಮಾಡಿಸ್ಕೊಂಡು
ಆಮೇಲೆ ಹೋಗೋಣ, ಆಮೇಲೆ ಅಲ್ಲಿ ಹೋದರೆ ಊಟ ಎಲ್ಲ ಮುಗಿಸ್ಕೊಬಂದ್ಬಿಡ್ತೀವಿ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಜಾಣನ್ ಕರ್ಕೊಂಡು ಪೂಜೆಗೆ ಅಂತೇಳಿ ಹೋಗಿದ್ರು. ಇಲ್ಲಿ ಮಗನೇ ಕರೆದ ತಕ್ಷಣ ಬಂದ್ಬಿಟ್ರಲ್ಲ ಸೋಮ ಬಗ್ ನೋಡ್ದವ್ರೆ. ಫ್ರಾಕ್ ಹಾಕೋ ಬಂದಿತ್ತಿಲ್ವಾ ಶಿಲ್ಪ, ಹಾಕೋ ಬಂದಿರಿ ಚೆನ್ನಾಗಿ ಕಾಣಿಸ್ತಿದ್ನಲ್ಲ ಮೀನಂದು ಎಲ್ಲ ಏನ್ ಚೆನ್ನಾಗಿ ರೆಡಿ ಇಲ್ಲ ಎಲ್ಲ ರೆಡಿ ಆಗ್ಬಿಟ್ಟು ಜೋಸಿ ಇಷ್ಟ ಆಗಿಲ್ಲ ಯಾಕ ಶಿಲ್ಪ. ಅಯ್ಯೋ ನಮ್ ಶಿಲ್ಪ ಈಗ ಬಟ್ಟೆ ಇಟ್ಕೊಂಡು ಆಸೆ ತೀರ್ಸ್ಕೊಬಿಟ್ಲು ಅಂತ. ಅಯ್ಯೋ ನಮ್ಗ ಅವತ್ ಬಿಚ್ಚಲಿಕ್ಕೆ ಮನ್ಸಿರ್ಲಿಲ್ಲ ಅದನ್ನ. ಮುದ್ದು ಜ್ವರ ಬಂದ್ಬಿಟ್ಟು ಸಣ್ಣ ಇಲ್ಲೇ ಫಂಕ್ಷನ್ ಅಮ್ಮ ಇಲ್ಲ ಶಿಲ್ಪ ಬಂದಿ ಬೇಡ ನಾನು ತರ್ತೀನಿ. ಅಲ್ಲ ನಮ್ ಮೀನ ಒಂಚೂರಾದ್ರೂ ಮಾತಾಡಿಸ್ತಾ ನಮ್ನ ನೋಡಿ. ನನ್ನ ಮಾತಾಡಿಸ್ತೀರ ಏನ್ ಗೊತ್ತಾ ಮೀನಾ, ನಿನ್ ತರನೇ ಅಲ್ಲಿ ಬಂದಿರೋದು ಸೇಮ್. ಹಾ ನೋಡ್ದೆ ಕಂಗ್ರಾಟ್ಸ್, ಆಲ್ ದಿ ಬೆಸ್ಟ್. ಹುಡುಗಿ ದಪ್ಪ ಮಾಡ್ಬಿಟ್ಟಿದ್ರ, ಬರೀ ಸೆಲ್ಫಿ ತೆಗೆಯೋದು ವಿಡಿಯೋ ಹಾಕೋದು ಇದೆಯಾ. ನಮ್ಮ ಅಣ್ಣ ಬಂದ್ರು ನೋಡಿ, ನಮ್ಮ ಅಣ್ಣ ಶ್ರಮಜೀವಿ. ಎಷ್ಟು ವರ್ಷ ಬನ್ನಿ ಅಯ್ಯೋ 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 ಬಂದ್ರು ಚೆನ್ನಾಗಿ. ನಿಮ್ಮ ಹತ್ರ ಯಾವ ಮಕ್ಳು ಬರಲ್ಲ ಸುಮಮ್ಮ. ಇನ್ನು ಅಮ್ಮ ಇಲ್ಲಿ ಇನ್ನೂ 2 ದೇವಸ್ಥಾನ ಇದೆ ಆಯಿತಾ, ಅಲ್ಲೋಗಿ ಬಂದುಬಿಡೋಣ ಅಂತ ಅಂದರು. ಅಷ್ಟರಲ್ಲಿ ಈ ಕಡೆ ಆ ಸ್ಟೇಜ್ ಮೇಲೆ ಜಾಸ್ತಿ ಜನ ಯಾರೂ ಇರಲಿಲ್ಲ. ಅಂದರೆ ನಾವು ಸ್ವಲ್ಪ ಬೇಗ ಬಂದಿದ್ದು ಆಯಿತಾ, ಒಂದು 12 ಗಂಟೆ 12:15ಗೆಲ್ಲ ಬಂದುಬಿಟ್ಟಿದ್ವಿ. ಸಾಮಾನ್ಯವಾಗಿ ಊರ ಕಡೆ ಏನಂದರೆ ಮಧ್ಯಾಹ್ನ 1 ಗಂಟೆ ಮೇಲೆ ಜನ ಜಾಸ್ತಿ ಆಗೋದು, ಆವಾಗ ಊಟದ ಟೈಮ್ ಅಲ್ವಾ, ಹಾಗಾಗಿ ಜನ ಜಾಸ್ತಿ ಬರ್ತಾರೆ, ಆ ಟೈಮ್ಗೆ ಬರ್ತಾರೆ. ಇಲ್ಲಿ ಸ್ಟೇಜ್ ಖಾಲಿ ಇತ್ತಲ್ಲ, ಅದಕ್ಕೆ ಅಮ್ಮ ಫಸ್ಟ್ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದುಬಿಡೋಣ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ನ. ಸರಿ ಅಂದ್ಬಿಟ್ಟು ಅದಕ್ಕೆ ಇಲ್ಲಿಗೆ ಸ್ಟೇಜಿಗೆ ಬಂದ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಕೂಡ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಹೇಳ್ತಾಯಿದ್ರು. ಇನ್ನು ಅಲ್ಲಿ ಮುಗಿಸ್ಕೊಂಡು ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೇನಂದರೆ ಒಂದು ದೇವ್ರಿಗೆ ನಾನ್ ವೆಜ್ ಎಲ್ಲ ಇಟ್ಟು ನೈವೇದ್ಯ ಮಾಡ್ತಾರೆ, ಇನ್ನೊಂದು ದೇವ್ರಿಗೆ ಬರೀ ವೆಜ್ಜು ಅಂದರೆ ಮೊಸರನ್ನ ಈ ಥರದ್ದೆಲ್ಲ ತಳಗೆ ಮಾಡ್ತಾರೆ. 2 ದೇವಸ್ಥಾನಕ್ಕೂ ಕೂಡ ಅಮ್ಮ ಉಂಡಿಗೆ ಅರ್ಕೆ ದುಡ್ಡು ಹಾಕ್ತೀನಿ ಅಂತೇಳಿ ಅಂದ್ಕೊಂಡಿದ್ರಂತೆ, ಹಂಗಾಗಿ ಜಾಣಕ್ಕೆ ಎಲ್ಲ ಹಾಕ್ಸ್ತಾಯಿದ್ರು. ನಾನು ಅಮ್ಮನ ಕೇಳ್ತಿದ್ದೆ, ಇನ್ನು ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀರಮ್ಮ ಅಂತೇಳಿ. ಆಮೇಲೆ ಅವ್ರು ಹೇಳ್ತಿದ್ರು, ಇನ್ನೂ ಒಂದಿದೆ ದೊಡ್ಡ ಅರ್ಕೆ, ಅದನ್ನು ತೀರಿಸ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇದೆಲ್ಲ ಸಣ್ಣ ಪುಟ್ಟ ಅರ್ಕೆ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನದಲ್ಲಿ ಏನಂದರೆ ನಮ್ಮ ಮದುವೆ ಆದ ಹೊಸದ್ರಲ್ಲಿ ಅಮ್ಮ ಕೂಡ ಇಲ್ಲಿ ಪರ ಮಾಡಿದ್ರು. ನಾವು ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ, ಅಂದರೆ ನಮಗೆ ತುಂಬ ಹತ್ರದವ್ರನ್ನ ಮಾತ್ರ ಕರೆದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ವಿ. ಸುಮಾರು ಜನ ಬಂದು ಇಲ್ಲಿ ಪರ ಮಾಡ್ತಾರೆ. ಆಮೇಲೆ ಈ ಥರ ಏನಾದರೂ ಬೀಗ್ರೂಟ ಇದ್ದರೆ ಬೀಗ್ರೂಟ, ಮದುವೆ ಎಲ್ಲ ಕೂಡ ನಡೆಯುತ್ತೆ. ನಮ್ಮ ಕಡೆ ದೇವಸ್ಥಾನದಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಫಂಕ್ಷನ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ನಮ್ಮ ಮುದ್ದುಗೂ ರೆಡ್ ಕಲರ್ ಡ್ರೆಸ್ ಹಾಕಿದ್ರೆ, ಅದಕ್ಕೆ ಅಪ್ಪು ಏನಿಬ್ಬರು ಮ್ಯಾಚ್ ಹಾಕೊಂಡ್ಬಿಟ್ಟಿದ್ದಾರೆ, ಒಂದು ಫೋಟೋ ತೆಗಿ ಇಬ್ಬರೂ ಎತ್ಕೊಳ್ತೀನಿ ಅಂತೇಳಿ ಎತ್ಕೊಂಡ್ರೆ ಸ್ವಲ್ಪ ಹೊತ್ತು ಜಾಣ ಸುಮ್ಮನೆ ಇದ್ದರು ಆಯಿತಾ. ಅದಾದಮೇಲೆ ಮುದ್ದು ನೋಡಿಬಿಟ್ಟು ಹೊಡಿಲಿಕ್ಕೆ ಹೋಗೋದು. ಮುದ್ದು ಸ್ವಲ್ಪ ಸಾಫ್ಟು, ಸ್ವಲ್ಪ ಚುರುಕಿದ್ದಾರೆ, ಚುರುಕಿಲ್ಲ ಅಂತಲ್ಲ, ಒಂಚೂರು ಇನ್ನೂ ಸಾಫ್ಟ್, ಹೆಣ್ಮಕ್ಳೇ ಹಂಗಲ್ವ, ಸ್ವಲ್ಪ ಸಾಫ್ಟು. ಇನ್ನು ಅದನ್ನ ನೋಡಿಬಿಟ್ಟು ಅಪ್ಪು ನೋಡಿ ಎಷ್ಟು ಜೋರಾಗ್ಬಿಟ್ಟಿದ್ದಾರಲ್ಲ ನಿನ್ನ ಮಗ ಅಂತೇಳಿ ಹೇಳ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ಅಪ್ಪು ಅಂದರು ಊಟ ಮುಗಿಸ್ಕೊಂಡು ಬಂದುಬಿಡೋಣ, ಮತ್ತೆ ಲೇಟ್ ಆಗಿಬಿಡತ್ತೆ ಅಂತೇಳಿ. ಸರಿ ಆಯಿತು, ಫಸ್ಟ್ ಊಟಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ ಹಿಂದೆ ಊಟ ಕೊಡ್ತಿದ್ರು, ವೆಜ್ಜು ನಾನ್ ವೆಜ್ ಎಲ್ಲ ಇತ್ತು. ನಾವು ಫಂಕ್ಷನ್ ಮಾಡಿದಾಗ ಹೆಂಗಿತ್ತು ಅಂದರೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಏನೂ ಇರಲಿಲ್ಲ, ಮಾಮೂಲಿಯಾಗಿ ಪೆಂಡಲ್ ಹಾಕ್ಸ್ಬಿಟ್ಟು ಊಟ ಕೊಡ್ತೀವಲ್ಲ ಅದೇ ಥರ ಇದ್ದಿದ್ದು. ಈ ಸಲ ಫುಲ್ಲು ಚೇಂಜ್ ಆಗಿಬಿಟ್ಟಿತ್ತು. ಹಿಂದೆ ಇದೆ ಅಂತ ಹೇಳಿದ್ರು, ಸರಿ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಕವನ ಅವರತ್ತೆ ಎಲ್ಲ ಬಂದಿದ್ರು. ನಮ್ಮ ಕವನ ಬಂದಿರೋದಿಲ್ಲ, ಅವರತ್ತೆ ಬಂದಿದ್ರು, ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು, ಎಲ್ಲರೂ ಕೂಡ ರಿಲೇಟಿವೇ ಆಯಿತಾ, ಹಾಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ನಿಂತಿದ್ವಾ. ಅಷ್ಟರಲ್ಲಿ ಹೆಣ್ಣು ಕರಿಯೋ ಶಾಸ್ತ್ರನೋ ಅಥವಾ ಗಂಡು ಕರಿಯೋ ಶಾಸ್ತ್ರನೋ ಏನೋ ಮಾಡ್ತಿದ್ರು. ನಮ್ಮ ಸುಮ್ಮಮ್ಮ ಹೇಳಿದ್ರು, ನನಗೆ ಮರ್ತೋಗ್ಬಿಡ್ತು.
ಹುಡುಗಂಗೆ ಸೀರೆ ಉಡಿಸ್ಬಿಟ್ಟು ತಲೆ ಮೇಲೇನೋ ಇಟ್ಬಿಟ್ಟು ಅದನ್ನು ಶಾಸ್ತ್ರ ಮಾಡ್ತಾರೆ. ನಂಗೆ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ. ನಾನು ಕೇಳೋಣ ಅಂದ್ಕೊಂಡೆ, ತುಂಬ ಜನ ಇದ್ರಲ್ವ, ಅವರು ಗಲಿಬಿಲಿಲಿದ್ರು ಅಂಥೇಳಿ ಕೇಳಲಿಕ್ಕೆ ಹೋಗಲಿಲ್ಲ. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ಊಟಕ್ಕೆ ಬಂದ್ವಿ. ಏನು ಗೊತ್ತಾ, ಅಪ್ಪು ಫಸ್ಟು ಊಟ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನೀನು ಎಲ್ಲಾದರೂ ಕುತ್ಕೋ ಅಂತ ಹೇಳಿದರು ಅವರು. ಯಾಕಂದರೆ ನಮ್ಮ ಕಡೆ ಸ್ವಲ್ಪ ನಾನ್ ವೆಜ್ಗೆ ಜಾಸ್ತಿ ಜನ ಆಯಿತಾ, ವೆಜ್ಗಿಂತ ನಾನ್ ವೆಜ್ ಅಂದರೆ ಸ್ವಲ್ಪ ಜಾಸ್ತಿ ಜನ, ಕೂರ್ಲಿಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಜನ ಇರ್ತಾರೆ. ಅದರಲ್ಲೂ ಬೀಗ್ರೂಟದೆಲ್ಲ ಗೊತ್ತಿರುತ್ತೆ ನಿಮಗೆ ಎಷ್ಟು ಜನ ಇರ್ತಾರೆ ಅಂತೇಳಿ. ಇನ್ನು ಹಿಂಸೆ ಆಗ್ಬಿಟ್ಟೈತೆ, ಜಾಣನ ಇಟ್ಕೊಂಡು ಊಟ ಮಾಡ್ಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಫಸ್ಟೇ ನಾವು ಊಟಕ್ಕೆ ಬಂದುಬಿಟ್ವಿ. ನಾವೇ ಅನಿಸುತ್ತೆ ಮೊದಲನೇ ಪಂತಿಲಿ ಊಟಕ್ಕೆ ಕೂತಿದ್ದು. ಇನ್ನು ಅಪ್ಪು ಫ್ಯಾನ್ ಎಲ್ಲಿದೆ ನೋಡಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಜಾಣಗೂ ಸೆಕೆ ಆಗಬಾರ್ದು, ಅವ್ರಿಗೂ ಸೆಕೆ ಆಗಬಾರ್ದು ಅಂತೇಳಿ ಹೋಗಿ ಕುತ್ಕೊಂಡು ಒಂದು 5ರಿಂದ 10 ನಿಮಿಷ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು. ಅಷ್ಟೆಲ್ಲ ನೋಡ್ಕೊಂಡು ಬಂದು ಕುತ್ಕೊಂಡಿದ್ದು ವೇಸ್ಟ್ ಆಗಿಬಿಡ್ತಲ್ಲಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಇನ್ನು ಊಟಕ್ಕೆ ಮಾಮೂಲಿ ಫಿಶ್ಶು, ಮಟನ್ನು, ಚಿಕನ್ನು, ದೋಸೆ, ಸ್ವೀಟು ಇದೆಲ್ಲ ಮಾಡಿಸಿದ್ರು. ಚೆನ್ನಾಗಿ ಮಾಡಿಸಿದ್ರು, ಊಟನ ಚೆನ್ನಾಗಿತ್ತು. ಫಸ್ಟ್ ಪಂತಿಲಿ ಕುತ್ಕೊಂಡಿರೋರೆ ಆರಾಮಾಗಿ ಊಟ ಮಾಡ್ಕೊಂಡು ಬಂದಿರೋದು. ಅದಾದಮೇಲೆ ತುಂಬ ಜನ ಇರ್ತಾರಲ್ವ, ಹಂಗಾಗಿ ಬೇಗ ಎಲ್ಲರೂ ಊಟ ಮಾಡಿಕೊಂಡು ಹೊರಗಡೆ ಬರ್ತಿದ್ರಂತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಬಂದು ಎಲ್ಲರನ್ನೂ ಕೂಡ ಮಾತಾಡ್ಸೋಣ ಅಂತೇಳಿ ಮಾತಾಡಿಸ್ಕೊಂಡು ಕೂತಿದ್ದೆ. ಅಪ್ಪು ಕಾರ್ಗೋ ಕೂತ್ಕೊಂಡ್ಬಿಟ್ರು ಜಾಣನ ಕರ್ಕೊಂಡು. ತುಂಬ ಬಿಸಿಲು, ತುಂಬ ಸೆಕೆ ಆಯಿತಾ. ಅರಳಿ ಮರದ ಕೆಳಗಡೆನೇ ಆಯಿತಾ ಫಂಕ್ಷನ್ ಇದ್ದಿದ್ದು. ಹೇಳ್ಬೇಕಂದ್ರೆ ಸ್ವಲ್ಪ ಗಾಳಿ ಚೆನ್ನಾಗಿ ಬರಬೇಕಿತ್ತು. ಅವತ್ತೇನೋ ಬಿಸಿಲು ಜಾಸ್ತಿ ಇತ್ತಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಸೆಕೆ ಅನ್ನಿಸ್ತಾ ಇತ್ತು. ಇನ್ನು ಜಾಣು ಹಳ್ಳಿಗೆ ಶುರು ಮಾಡ್ಕೊಂಡ್ಬಿಟ್ರೆ ಸಮಾಧಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಅವರು ಕರ್ಕೊಂಡು ಹೋಗ್ಬಿಟ್ರು. ಇನ್ನು ಎಲ್ಲರೂ ಕೂಡ ಇವತ್ತು ಫಂಕ್ಷನಲ್ಲಿ ನನ್ನ ಕೆನ್ನೆ ಮೇಲೆ ಮಾರ್ಕ್ ಆಗಿತ್ತಲ್ಲ, ಇದನ್ನೇ ಕೇಳೋದಾಗೋಗ್ಬಿಟ್ಟಿತ್ತು, ಏನು ಮಾಡಿಕೊಂಡೆ ಅಂತ. ಇನ್ನು ಅಲ್ಲಿಂದ ನೇರವಾಗಿ ನಮ್ಮ ಅವ್ವರವ್ರಿಗೆ ಬಂದ್ವಿ. ನಮ್ಮವ್ವ ಬಂದ ಕೂಡಲೇ ಒಂದು ನಿಮಿಷನೂ ಕೂರ್ದೇನೆ ನಾವಿನ್ನು ಹೊರಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ತೊಗೊಂಡು ಬಂದಿದ್ದೀನಿ, ಪರಂಗಿ ಹಣ್ಣು ಕುಯ್ದಿಟ್ಟಿದ್ದೀನಿ, ಮೊಸರು ಮಾಡಿಟ್ಟಿದ್ದೀನಿ, ಆಮೇಲೆ ತೆಂಗಿನಕಾಯಿ ಅಟ್ಟದ ಮೇಲಿದೆ, ಮಾವಿನ ಹಣ್ಣು ಹಣ್ಣು ಮಾಡಿಟ್ಟಿದ್ದೀನಿ, ಎಲ್ಲ ಇದೆ. ಎಲ್ಲ ಪಟ ಅಂತ ಬ್ಯಾಗಲ್ಲಿ ಹಾಕೊಂಬಿಡಿ ಅಂತೇಳಿ ಎಲ್ಲನೂ ತೆಕ್ಕೊಡ್ತಾ ಇದ್ದಾರೆ. ಇವಾಗಂತ ಅಲ್ಲ, ನಮ್ಮವ್ವ ಯಾವಾಗಲೂ ಹಂಗೆ ಒಂದೇ ಒಂದು ಟೊಮೊಟೊ ಹಣ್ಣು ಇದ್ದರೂ ಕೂಡ ಕೊಟ್ಟು ಕಳಿಸ್ತಾರೆ, ಇದೆ ತಗೊಂಡೋಗಿ ನಿಮಗೆ ಸಾಂಬಾರು ಮಾಡಲಿಕ್ಕಾಗತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು. ಆ ಥರ. ಇನ್ನು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಆಯಿತಾ, ಜಾಸ್ತಿ ನೋಡ್ಕೊಂಡಿದ್ದೆ ನಮ್ಮವ್ವ ಮತ್ತು ನಮ್ಮ ತಾತ, ಅವರೇ ನನ್ನನ್ನು ಸಾಕಿದ್ದು. ಹಾಗಾಗಿ ಮನೆ ನನಗೆ ಹೆಂಗೆ ಅಂದರೆ ನನ್ನದೇ ಮನೆ ಥರ. ಆರಾಮಾಗಿ ನನ್ನ ಪಾಡಿಗೆ ನಾನು ಬರ್ತಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ಎಲ್ರಿಗೂ ಮಾಡಿ ಬಡಿಸ್ತಿದ್ದೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿರ್ತಿದ್ದೆ. ನಮ್ಮವ್ವ ಯಾವಾಗಲೂ ಹೇಳೋದು, ಎಲ್ಲ ಮೊಮ್ಮಕ್ಕಳು ಬಂದಾಗಲೂ ನಂಗೆ ರೆಸ್ಟ್ ಸಿಗಲ್ಲ, ನೀನು ಬಂದಾಗ ನಾನು ಆರಾಮಾಗಿ ಇರ್ಬೋದು, ನಾನು ಅಡುಗೆ ಮಾಡೋದು ತಪ್ಪಿಸ್ತೀಯ ನೀನು ಅಂತ ಹೇಳ್ಬಿಟ್ಟು. ಆ ಥರ ಆಯಿತಾ, ನಂಗೆ ನನ್ನದೇ ಮನೆ ಥರ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವೇ ನೆಂಟರಾಗ್ಬಿಟ್ಟಿದ್ದೀವಿ, ನಮ್ಮ ಮನೆಗೆ ನಾವೇ ಒಂಥರ ನೆಂಟರಾಗ್ಬಿಟ್ಟಿದ್ದೀವಿ. ಮೊದಲಿನ ಥರ ಬಂದು ಎಲ್ಲನೂ ಹುಡುಕೊಂಡು ತಡ್ಕೊಂಡು ಅಡುಗೆ ಮಾಡೋ ಆಗಲ್ಲ. ಏನೋ ಒಂಥರ ಮುಜುಗರ, ಇದು ನಮ್ಮ ಅವ್ವರ ಮನೆ ಅಲ್ವಾ ಅಂತೇಳ್ಬಿಟ್ಟು. ಅವ್ರದ್ದೇ ಒಂದು ಸಪ್ರೇಟ್ ಸಂಸಾರ ಆಗಿರುತ್ತೆ ಅಲ್ವಾ, ಈಗ ಅವ್ರ ಮನೆಗೆ ನಾವು ಬಂದಿದ್ದೀವಿ ಅನ್ನೋ ಥರ. ಅದನ್ನು ನಾನು ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮವ್ವ ಇವಾಗ ಪಕ್ಷಿನೂ ಅಷ್ಟೇ, ಮರಿ ಇದ್ದಾಗ ಅವರಮ್ಮ ಊಟ ತೊಗೊಬಂದು ಸಾಕ್ತಿರ್ತೈತೆ, ಗೂಡಲ್ಲೇ ಇರುತ್ತೆ ಅದು. ಅದರ ರೆಕ್ಕೆ ಬಂದಮೇಲೆ ಅದ್ರ ಪಾಡ್ಗೆ ಅದು ಹಾರ್ಕೊಂಡು ಹೋಗುತ್ತಲ್ವ, ಹಾಗೇನೇ ಇವಾಗೆಲ್ಲನೂ ನಮ್ಮ ಸಂಸಾರ ನಾವು ನೋಡ್ಕೋಬೇಕು, ನಮ್ಮದು ನಾವು ನೋಡ್ಕೋಬೇಕು ಅಂತ ಎಲ್ಲ ಹೇಳ್ತಾಯಿದ್ರು. ಹಿಂಗೆ ಬೇರೆ ಥರ ಎಲ್ಲ ನಾವು ಮಾತಾಡ್ತಾ ಇದ್ವಿ. ಏನು ಗೊತ್ತಾ, ಇಷ್ಟು ದೊಡ್ಡ ಮನೇಲಿ ನಮ್ಮವ್ವ ಒಬ್ಬರೇ ಇರ್ತಾರೆ. ನಾವು ಕೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ, ಒಬ್ಬರೇ ಇರ್ತೀಯಲ್ಲವ, ಒಂಟಿ ಅನ್ಸಲ್ವಾ ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗತ್ತವ, ನಾವು ಪಡ್ಕೊಂಬಂದಿರೋದು, ನಾವು ಹಿಂಗೆ ಇರಬೇಕು ಅಂತೇಳಿ ಅಂತ ಅವ್ರು ಹೇಳ್ತಿರ್ತಾರೆ. ಯಾರು ಕರೆಯಲ್ಲ, ನೋಡ್ಕೊಳ್ಳಲ್ಲ ಅಂತ ಅಲ್ಲ, ಅದೊಂಥರ ಆಯಿತಾ. ಈಗ ನಮ್ಮ ಪಾಡಿಗೆ ನಾವು ಇರಬೇಕು, ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಥರ. ಈ ಮನೆನ ನಮ್ಮ ತಾತ ಕಟ್ಸಿದ್ದು, ಅದು ಅವ್ರು ಇನ್ನೇನು ತೀರೋಗ್ತಾರೆ ಅನ್ನೋ ಟೈಮಲ್ಲಿ ಈ ಮನೆ ಕಟ್ಸಿದ್ದು. ಇದಕ್ಕಿಂತ ಮುಂಚೆ ನಾವು ಹಳೆ ಮನೆಯಲ್ಲಿದ್ದು. ಆ ಮನೆ ಅಂದರೆ ನಮ್ಗೆ ಇನ್ನೂ ಪ್ರೀತಿ ಆಯಿತಾ. ನಾವಪ್ಪ ಇದ್ದಾಗ ಒಂಥರ ಚಂದ. ಈ ಮನೆಗಿಂತ ನಾವು ಮೊದಲು ಹಳೆ ಮನೇಲಿದ್ದು, ಆ ಮನೆ ನಮಗೆ ಭಾಳ ಇಷ್ಟ. ಈ ಮನೆ ನಮ್ಮ ತಾತ ಇನ್ನೇನು ತೀರೋಗೋದೊಂದು ವರ್ಷ ಅನ್ನೋ ಕಟ್ಟಿದ್ದು. ನಮ್ಮ ತಾತ ತೀರೋದ್ರ ಅದಾದಮೇಲೆ ಏನು ಇದು ಮಾಡಿಸೇ ಇಲ್ಲ. ನಮ್ಮವ್ವ ಒಂದೇ ಇರ್ತಾರೆ ದೊಡ್ಡ ಮನೇಲಿ.
ನಮ್ಮ ಅವ್ವಂಗೆ ಟಿ ವಿ ಬೇಕಿಲ್ಲ, ಏನು ಬೇಕಿಲ್ಲ, ಆರಾಮಾಗಿ ಅವ್ರು ಇರ್ತಾರೆ. ಒಂಥರ ಗಟ್ಟಿ ಗಿತ್ತಿ ಆಯಿತಾ. ಕೆಲವೊಬ್ರು ಕೇಳ್ತಿರ್ತಾರೆ, ನೀವು ಇಷ್ಟು ಕೆಲಸ ಮಾಡ್ತೀರಾ, ಇಷ್ಟು ಸ್ಟ್ರಾಂಗ್ ಆಗಿರ್ತೀರಲ್ಲ ಶಿಲ್ಪ ಅಂತೇಳಿ. ನಾನು ಅಮ್ಮನಿಂದ ನೋಡಿ ಕಲ್ತಿರೋದಕ್ಕಿಂತ ನಮ್ಮ ಅವ್ವನಿಂದ ನೋಡಿ ಕಲ್ತಿರೋದೇ ಜಾಸ್ತಿ. ನಮ್ಮವ್ವ, ನಮ್ಮ ತಾತ ಇವರಿಬ್ಬರಿಂದ ನಾನು ಜಾಸ್ತಿ ಕಲ್ತಿದ್ದೀನಿ. ಅವ್ರು ಯಾವಾಗಲೂ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗ್ತಿರಲಿಲ್ಲ, ಇಂಡಿಪೆಂಡೆಂಟ್ ಆಗಿರೋರು. ಈ ವಯಸ್ಸಲ್ಲೂ ಕೂಡ ನಮ್ಮವ್ವ ಒಂದೇನೇ ಎಲ್ಲ ಕೆಲಸ ಮಾಡಿಕೊಂಡು ಅವ್ರನ್ನ ಅವ್ರು ನೋಡ್ಕೋತಾರೆ ಅಂದರೆ ನೀವೇ ಯೋಚನೆ ಮಾಡಿ ಅವ್ರು ಎಷ್ಟು ಗಟ್ಟಿಗಿತ್ತಿ ಅಂತ ಹೇಳ್ಬಿಟ್ಟು. ಅವ್ರನ್ನ ನೋಡಿ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಮ್ಮ ಅವ್ವನು ಕೂಡ ನಮ್ಮೂರು ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಕರಿತಾ ಇದ್ದೆ. ಬರಲ್ಲ ಕಣವ ನಾನು ಅಂತಿದ್ರು. ಇಲ್ಲ ಬಾರವ, ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬಂದುಬಿಡ್ತೀವಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ಬಸ್ಸಲ್ಲಿ ಹತ್ಲಿಕ್ಕೆ ಆಗಲ್ಲ ಆಯಿತಾ, ಮಂಡಿ ನೋವಲ್ವ, ಹಾಗಾಗಿ ಓಡಾಡೋಕ್ಕಾಗಲ್ಲ. ಅದಕ್ಕೆ ನಾವೇ ಕರ್ಕೊಂಡೋಗಿ ನಾವೇ ಕರ್ಕೊಂಬರ್ತೀವಿ ಕಣವ, ಜಾಸ್ತಿ ದಿನವೂ ಇಟ್ಕೊಳ್ಳಲ್ಲ ಅಂತೆಲ್ಲ ಹೇಳಿ ನೈಸ್ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಬಂದ್ವಿ. ಯಾರವದು, ಯಾರನ್ನವ ಕರ್ಕೊಂಡು ಹೋಗ್ತಾರದ್ ನಾವು ಮನೆಗೆ? ಅವ್ವ, ಲಸ್ಮವ್ವ. ಯಾರಿದು ಅಂತ ನೋಡೇ ಇಲ್ವಲ್ಲ ನಾನು, ಎಷ್ಟೊಂದು ದಿನ ಆಗೋಯ್ತಲ್ಲ ಜಾಣು. ಕೊಡಿ ಅಂತ ಕೊಡವ ಅವ್ವಂಗೆ, ಕೊಡವ ಅವ್ವಂಗೆ, ಕೊಡವ ಕೊಡಿಕಂದು. ಇವತ್ತು ಇಕ್ಕಿಸ್ಕೊಳಲ್ಲ ಕಣಮ್ಮ ಅದನ್ನ, ಏನು ಕಾಲ್ಗೇನೋ ಹೊಸದು ಹಾಕವ್ರಲ್ಲ ಅಂತ ಬಿಚ್ತಾ ಇರೋದನ್ನ. ಜುಜ್ಜಿ ಅಗಿರಿ ಚೆನ್ನಾಗಿ ಅಗಿರಿ, ಇವತ್ತು ಒಂದಿನ ಅಗಿರಿ, ನಾಳೆಯಿಂದ ಕೊಡಲ್ಲ ಅಗಿರಿ. 3 ನಿಮಿಷ ನಿದ್ದೆ ಮಾಡ್ತಾರೆ. ಹಾಂ, ರಾತ್ರಿದು ಏನು ತೊಂದರೆ ಇಲ್ಲ, ಆರಾಮಾಗಿ ಮಲಗಿರ್ತಾರೆ. ಊಟ ತಿನ್ನಿಸ್ಬಿಡ್ಬೇಕು ರಾತ್ರಿ ಹೊತ್ತು, ಚೆನ್ನಾಗಿ ತಿನ್ಸಿದ್ರೆ ಮಲಗ್ತಾರೆ, ಇಲ್ಲಾಂದ್ರೆ ಮಲಗಲ್ಲ. ಅಲ್ಲೇನವ ಯಾರವದು. ಇನ್ನು ಬ್ಯಾಂಕಲ್ಲಿ ಸ್ವಲ್ಪ ನಂದು ಕೆಲಸ ಆಯಿತು, ಹಾಗೆ ಅಮ್ಮಂದು ಒಂಚೂರು ಕೆಲಸ ಆಯಿತು. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋದ್ವಿ. ಅದಾದಮೇಲೆ ಒಂಚೂರು ತೋಟ ನೋಡಬೇಕಿತ್ತು, ತೋಟ ನೋಡ್ಕೊಂಡು ಹೋಗೋಣ ಅಂತೇಳಿ ತೋಟಕ್ಕೆ ಹೋಗಿ ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.